ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕುಚ್ಚು ಕಟ್ಟಲಿಕ್ಕೆ ಬೇಸಿಕ್ಕಾಗಿ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ತಿಳಿಯೋಣ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಕಮೆಂಟ್ಸ್ ಎಲ್ಲ ಬರ್ತಾಯಿತ್ತು. ನೀವು ಯಾವ ರೀತಿಯಾಗಿ ದಾರಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತೀರಾ, ಮತ್ತು ಕ್ರೋಶ ನಂಬರ್ ಯಾವುದು, ಬೀಡ್ಸ್ನ ನೀವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತೀರಾ, ಲೇಸನ್ನು ನೀವು ಎಲ್ಲಿ ತೊಗೊತೀರಾ, ಈ ಎಲ್ಲ ಮಾಹಿತಿಯನ್ನು ನೀವು ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದಿಷ್ಟು ಪ್ರಶ್ನೆಗಳಿಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಾಮಾನ್ಯವಾಗಿ ಏನೆಲ್ಲ ಕ್ವಶನ್ಸ್ ಇದೆ ಎಲ್ಲ ಕ್ವಶನ್ಗೆ ಆನ್ಸರ್ ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬನ್ನಿ, ಆಗಿದ್ದರೆ ವಿಡಿಯೋಗೆ ಹೋಗೋಣ. ಕುಚ್ಚು ಹಾಕಲಿಕ್ಕೆ ನಮಗೆ ದಾರ ಇಂಪಾರ್ಟೆಂಟ್ ಅಲ್ವಾ? ದಾರದ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ಳೋಣ. ನೋಡಿ, ದಾರ ಅಂತಂದರೆ ಫಸ್ಟ್ ನಮಗೆ ಕುಚ್ಚು ಹಾಕಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಕುಚ್ಚು ಅದು ತುಂಬ ದಿನ ಆದಮೇಲೆ ಅದು ಕುಚ್ಚು ಹಾಳಾಗೋ ಚಾನ್ಸಸ್ ಇರುತ್ತೆ, ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡೆಡ್ ದಾರಾನ ಯೂಸ್ ಮಾಡೋದ್ರಿಂದ ವರ್ಷಾನುಗಟ್ಲೆ ಅದು ಹಾಳಾಗೋದಿಲ್ಲ. ತುಂಬ ದಿನವರೆಗೂ ದಾರ ಹಾಗೇ ಇರುತ್ತೆ, ಶೇಡ್ ಆಗೋದಿಲ್ಲ ಕಲರು, ಮತ್ತು ತುಂಬ ಸುಕ್ಕು ಆಗೋದು ಆ ಥರ ಏನೂ ಆಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕುಚ್ಚನ್ನು ಯೂಸ್ ಮಾಡಬೇಕು. ಕಡಿಮೆ ರೇಟು ಜಾಸ್ತಿ ರೇಟ್ ಅಂತ ನೋಡ್ಲಿಕ್ಕೆ ಹೋಗಬಾರ್ದು. ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಈ ರೀತಿಯಾದಂತಹ ಬ್ರ್ಯಾಂಡೆಡ್ ದಾರಗಳನ್ನೇ ಯೂಸ್ ಮಾಡಬೇಕು. ತೀರಾ ಏನಾದರೂ ನಮಗೆ ಯಾವುದಾದ್ರೂ ಕಲರ್ ಸಿಕ್ಕಲಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಮಾತ್ರ ನಾವು ಯಾವುದಾದ್ರೂ ಬೇರೆ ಥರ ಬ್ರ್ಯಾಂಡೆಡ್ ದಾರಕ್ಕೆ ಹೋಗ್ಬೋದು. ಮೈಸೂರಲ್ಲಿ ಹೆಚ್ಚಾಗಿ ಈ ರೀತಿ ಬುಲೆಟ್ ದಾರನೇ ರನ್ನಿಂಗಲ್ಲಿರೋದು. ಹಾಗಾಗಿ ನಾನು ಜಾಸ್ತಿ ಈ ದಾರನೇ ಯೂಸ್ ಮಾಡೋದು. ದಾರನ ನಾವು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ರೇಟ್ ಕೊಟ್ಬಿಟ್ಟು ದಾರ ತಂದರೆ ಸಾಕಾಗೋದಿಲ್ಲ, ಅದನ್ನು ಸಹ ನಾವು ಈ ರೀತಿಯಾಗಿ ನೀಟಾಗಿ ಸೆಕ್ಯೂರ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ನೋಡಿ ಪ್ರತಿಯೊಂದು ಕಲರ್ನೂ ಸಹ ಒಂದೊಂದ್ರ ಪಕ್ಕದಲ್ಲಿ ನೀಟಾಗಿ ಇಟ್ಕೊತೀನಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರೋವಂಥ ಕಲರ್ಸ್ನ ಸಹ ಜೊತೆಲಿ ಇಟ್ಕೊಳೋದ್ರಿಂದ ಕುಚ್ಚು ಹಾಕೋ ಟೈಮಲ್ಲಿ ಕಲರ್ಸ್ನ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಾವು ಅದನ್ನು ಹಾಗೆ ಯೂಸ್ ಮಾಡ್ಕೋಬೋದು. ಮತ್ತು ನೋಡಿ, ಯಾವುದಾದ್ರೂ ಒಂದು ಬಾಕ್ಸ್ನ ಈ ರೀತಿ ಕಾಣಿಸೋ ರೀತಿಯಲ್ಲಿ ದಾರಗಳನ್ನ ಜೋಡಿಸಿ ಇಟ್ಕೊಳೋದ್ರಿಂದ ನಮಗೆ ಬೇಕಾದಾಗ ಈಸಿಯಾಗಿ ತಕ್ಕೋಬೋದು, ಮತ್ತು ಗಂಟುಗಳಾಗೋದಿಲ್ಲ. ಅದು ಇಲ್ಲ ಅಂದರೆ ಎಲ್ಲ ದಾರಗಳು ಮಿಕ್ಸ್ ಆಗಿಬಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೋಡಿ, ನಾವು ಕುಚ್ಚು ಹಾಕಲಿಕ್ಕೆ ನಾವು ಯಾವುದೇ ಆಗಲಿ ಕುಚ್ಚು ಹಾಕಿದ ಮೇಲೆ ದಾರಾನ ನೀಟಾಗಿ ಸೆಕ್ಯೂರ್ ಮಾಡಬೇಕಾಗುತ್ತೆ. ಈ ರೀತಿ ನಾನಿಲ್ಲಿ ಪೇಪರ್ ಟೇಪನ್ನು ಹಚ್ಚಿಟ್ಟಿದ್ದೀನಿ. ಇದನ್ನು ನೋಡಿ, ಈ ರೀತಿಯಾಗಿರುತ್ತೆ. ಇದು ಓನ್ಲಿ ಒಂದು 20 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಇದು ನಿಮಗೆ ಸುಮಾರು ವರ್ಷಗಟ್ಟಲೆ ಆಗುತ್ತೆ. ಈ ರೀತಿ ತೊಗೊಂಡು ಬಂದರೆ ಸಾಕಾಗುತ್ತೆ. ಅದು ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಈ ರೀತಿ ಜಸ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ತಗೊಂಡು ಇದರಲ್ಲಿ ಬೇಕಿದ್ರೆ ನೀವು 2 ಭಾಗನೂ ಮಾಡ್ಕೋಬೋದು. ಬೇಡಪ್ಪ ಅಂತಂದರೆ ಯಾವುದಾದ್ರೂ ದಾರ ಇರುತ್ತೆ ನೋಡಿ, ಇದಕ್ಕೆ ಹಚ್ಚಿಲ್ಲ ನೋಡಿ, ನಾನು ಇದ್ರ ಮೇಲೆ ಹಿಂಗೆ ಹಚ್ಚಿದರೆ ಆಯಿತು. ನೀಟಾಗಿ ಕೂರುತ್ತೆ. ತುಂಬ ದಿನಗಳಾದರೂ ಸಹ ನಮಗೆ ಅದು ಏನೂ ಆಗೋದಿಲ್ಲ. ನೋಡಿ, ತೆಗೆದ ಮೇಲೆ ಸಹ ಅದು ದಾರಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅಷ್ಟು ನೀಟಾಗಿ ಹತ್ಕೊಳುತ್ತೆ ಅದು. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೋಡಿ, ಪ್ರತಿ ದಾರನೂ ನಮಗೆ ಒಂದು ಸಾರಿ ಕುಚ್ಚು ಹಾಕಲಿಕ್ಕೆ ಒಂದೇ ಕಲರು ಸಾಕಾಗದೇ ಇದ್ದಾಗ, ಅಕಸ್ಮಾತ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ದಾರ ಇನ್ನೊಂದು ಸ್ವಲ್ಪ ಬೇಕು ಅಂದಾಗ, ದಾರ ಇಲ್ಲ ಅಂದಾಗ ನಮಗೆ ಆವಾಗ ಮತ್ತೆ ಹೋಗಿ ತೊಗೊಂಡು ಬರಬೇಕು ಅಂದರೆ ಸೇಮ್ ಕಲರ್ ಮ್ಯಾಚ್ ಸಿಗಲ್ಲ ಅನ್ನೋ ಟೈಮಲ್ಲಿ ನಾವು ಹೋಗಿ ಏನು ಮಾಡಬೇಕಪ್ಪ ಅಂತಂದರೆ, ಈ ರೀತಿ ನೋಡಿ, ಮೇಲ್ಗಡೆ ಒಂದು ರ್ಯಾಪರ್ ಇರುತ್ತಲ್ವ, ಈ ರೀತಿ ರ್ಯಾಪರ್ ಇರುತ್ತಲ್ಲ, ಇದ್ರ ಮೇಲೆ ಒಂದು ನಂಬರ್ ಇರುತ್ತೆ ನೋಡಿ. ಈ ರೀತಿಯಾಗಿ ಇದಕ್ಕೆ 53R ಅಂತ ಏನೋ ಇದೆ ಅಲ್ವಾ, ಅದೇ ರೀತಿ ಪ್ರತಿಯೊಂದು ಕಲರ್ಗೂ ಸಹ ಅದರದ್ದೇ ಆದಂಥ ಒಂದು ನಂಬರ್ ಇರುತ್ತೆ, ಕೋಡ್ ಇರುತ್ತೆ. ಆ ಕೋಡ್ನ ನಾವು ಈ ರೀತಿಯಾಗಿ ಈ ಕವರ್ ಒಳಗಡೆ, ರೋಲ್ ಒಳಗಡೆ ಇಟ್ಕೊಳೋದ್ರಿಂದ ತೋರಿಸ್ತೀನಿ ನೋಡಿ. ಜಸ್ಟ್ ಈ ರೀತಿ ಮಾಡಿದರೆ ನೋಡಿ ಬರುತ್ತೆ ನೋಡಿ, ಇದ್ರದ್ದು ಸಹ ಒಂದು ಕೋಡ್ ಇರುತ್ತೆ. ಈಗ ತೊಗೊಂಡೋಗ್ಬಿಟ್ಟು ನಾವು ಈ ಕಲರ್ ದಾರ ಇದರೊಳಗಡೆ ಇಟ್ಟಿರೋದ್ರಿಂದ ಈ ಕಲರ್ ಕೋಡ್ ಹೇಳಿದರೆ ಸಾಕು, ಅದೇ ದಾರನ ಅವರು ತಕ್ಕೊಟ್ಬಿಡ್ತಾರೆ, ಅದೇ ಕಲರ್ ಸೇಮ್ ಇರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಇದನ್ನು ಸೇಫ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಇದರೊಳಗಡೆ ಇಲ್ಲಿ ನಾವು ಜಸ್ಟ್ ಈ ರೀತಿ ಹಾಕಿಟ್ಕೊಂಡ್ರೆ ಸಾಕಾಗುತ್ತೆ.
ಆಮೇಲೆ ದಾರ ನೋಡಿ, ಪ್ರತಿಯೊಂದನ್ನು ಸಹ ನಾವು ಎಷ್ಟು ಸೇಫಾಗಿ ಇಟ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಆಗಲಿ ದಾರ ಇವಾಗ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಇರುವಂಥ ದಾರಗಳನ್ನೆಲ್ಲ ಒಟ್ಟೊಟ್ಟಿಗೆ ಇಟ್ಕೊಳೋದ್ಕಿಂತ ಎಲ್ಲದನ್ನು ಅದಾದ್ರ ಕಲರ್ ಜೊತೆಲಿ, ಕಾಂಬಿನೇಷನ್ ಜೊತೆಲಿ ಈ ರೀತಿಯಾಗಿ ಒಂದೇ ಜಾಗದಲ್ಲಿ ಇಟ್ಕೊಳೋದ್ರಿಂದ ಈಸಿಯಾಗಿ ನಮಗೆ ಕುಚ್ಚಾಕೋ ಟೈಮಲ್ಲಿ ಇಂಥದ್ದೇ ದಾರ ಇದೆ ನಮ್ಮ ಹತ್ರ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆವಾಗ ಮತ್ತೆ ಹೊಸ ತರೋದು ಅಥವಾ ಮ್ಯಾನೇಜ್ ಮಾಡಲಿಕ್ಕೆಲ್ಲ ಸುಲಭ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೀತಿ ಯಾವುದಾದ್ರೂ ಒಂದು ಬಾಕ್ಸ್ ಅಥವಾ ರುಡ್ ಬಾಕ್ಸು ಇದ್ದರೆ ಇದರಲ್ಲೂ ಸಹ ನಾವು ಇಟ್ಕೋಬೋದು, ಶೂ ಬಾಕ್ಸಲ್ಲಿ. ಅಥವಾ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದ್ರೆ ಅದರಲ್ಲೂ ಸಹ ಇಟ್ಕೋಬೋದು. ಅದೇ ಇದು ಕಡಿಮೆ ರೇಟಲ್ಲಿ ಇಟ್ಕೊಳೋದ್ಕಿಂತ ಈ ರೀತಿ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಏನಾದರೂ ತರ್ತಾ ಇರ್ತೀವಿ ಅಂಥದ್ರಲ್ಲೂ ಸಹ ನಾವು ತುಂಬಾ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಇಷ್ಟು ಮಟ್ಟ ನಾವು ಇವಾಗ ದಾರಾನ ಯಾವ ರೀತಿಯಾಗಿ ಸೇಫ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ವಲ್ವಾ. ಈಗ ನಾವು 6 ಎಳೆ ದಾರವನ್ನು ಯಾವ ರೀತಿಯಾಗಿ ಸೇಫ್ ಮಾಡ್ಕೊಳೋದು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ 6 ಎಳೆ ದಾರಾನ ಯಾವ ರೀತಿಯಾಗಿ ಮಾಡ್ಕೋಬೇಕು ತುಂಬ ಸುಲಭವಾಗಿ 2 ವಿಧಾನದಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ನೀವು ಬೇಕಿದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಸಹ ಚೆಕ್ ಮಾಡ್ಕೋಬೋದು. ನೋಡಿ, 6 ಎಳೆ ದಾರ ಮಾಡಬೇಕು ಅಂತಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ಆಲ್ರೆಡಿ ನಾವು ಸ್ಯಾರಿಗೆ ಕುಚ್ಚೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ದಾರಗಳೆಲ್ಲ ಉಳಿದಿರುತ್ತೆ, ಅದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಈ ರೀತಿಯಾಗಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ನಾವು ಹಾಕಿ ಇಟ್ಕೊಳೋದ್ರಿಂದ ಮತ್ತೆ ಅದೇ ಕಲರ್ ಸ್ಯಾರಿ ಏನಾದರೂ ಬಂದಾಗ ಅಂಥ ಟೈಮಲ್ಲಿ ಸಹ ಮತ್ತೆ ನಾವು ಸ್ವಲ್ಪ ಏನಾದರೂ ಬೇಕು ಅನ್ನೋ ಟೈಮಲ್ಲಿ ಈ ರೀತಿ ದಾರವನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ, ಯಾವುದೂ ಸಹ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಈ ರೀತಿಯಾಗಿ ನಾನಿಲ್ಲಿ ಎಲ್ಲ ದಾರಗಳನ್ನು ನಾನು ಈ ರೀತಿಯಾಗಿ ಸೇಫ್ ಮಾಡಿ ಇಟ್ಕೊಂಡಿದ್ದೀನಿ. ಇದಲ್ಲದೆ 6 ಎಳೆ ದಾರಾನ ಸಹ ನಾವು ಈ ರೀತಿ ನೋಡಿ ಮೂರು ಅಥವಾ ಸೇಮ್ ಕಲರ್ ಸ್ವಲ್ಪ ದಾರ ಉಳಿದಿರುತ್ತಲ್ವ, ಅದರಲ್ಲೂ ಸಹ ನಾವು 4, 6 ಏನಾದ್ರು ಇದ್ದರೆ ಅದನ್ನೆಲ್ಲ ಒಂದು ಬಾಕ್ಸ್ ಅಥವಾ ಕವರಲ್ಲಿ ಏನಾದರೂ ಹಾಕ್ಕೊಂಡ್ಬಿಟ್ಟು 6 ಎಳೆ ದಾರವನ್ನು ಸುತ್ಕೊಳೋದು ಬೇಡ, ಅದೇ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಈ ರೀತಿ ಸ್ವಲ್ಪ ಕುಚ್ಚು ಕಟ್ಟಾದಮೇಲೆ ದಾರ ಉಳಿದಿರುತ್ತಲ್ವ, ಅದನ್ನು ಸಹ ನಾವು ವೇಸ್ಟ್ ಮಾಡಬಾರ್ದು. ಹಾಗೇ ಎತ್ತಿಟ್ಕೊಂಡ್ರೆ ಮತ್ತೆ ಯಾವುದಾದ್ರೂ ಸ್ಯಾರಿಗೆ ಒಂದೊಂದೇ ಕುಚ್ಚು ಏನಾದರೂ ಕಡಿಮೆ ಆಯಿತು ದಾರ ಸುತ್ಕೊಂಡಾಗ ಅಂತಂದಾಗ ಈ ದಾರನೂ ಸಹ ನಾವು ಯೂಸ್ ಮಾಡ್ಕೋಬೋದು. ಬಿಗಿನರ್ಸ್ ಆದರೆ ನೀವು ಇಷ್ಟೊಂದೆಲ್ಲ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ಸ್ಯಾರಿ ನೋಡಿಕೊಂಡು ನಿಮಗೆ ಯಾವ ಕಲರ್ ಮಾತ್ರ ಬೇಕು ಆ ಕಲರ್ನ ತಂದ್ಕೊಂಡ್ರೆ ಸಾಕಾಗುತ್ತೆ. ಅದೇ ಆಲ್ರೆಡಿ ನೀವು ಅವಾಗ ಬಿಸ್ನೆಸ್ ಮಾಡಲಿಕ್ಕೆ ಅನ್ನೋದಾದರೆ ಈ ರೀತಿ ನೋಡಿ, ಹೋಲ್ಸೇಲ್ ಶಾಪ್ಗೆ ಹೋಗ್ಬಿಟ್ಟು ನಿಮಗೆ ಒಂದಿಷ್ಟು ಕಲರ್ಸು ಡಿಸೈನ್ ಬಾಕ್ಸ್ ಗಟ್ಟಲೆ ತೊಗೊಂಡ್ರೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆನೂ ಆಗುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಕಡಿಮೆನೂ ಆಗುತ್ತೆ ನಮಗೆ. ಅದೇ ನಾವು ಜಸ್ಟ್ ಇವಾಗೇ ಕಲಿತಾ ಇದ್ದೀವಿ ಅನ್ನೋದಾದರೆ ಒಂದು ಸಿಂಪಲ್ಲಾಗಿ ನೀವು ಒಂದೊಂದೇ ಕಲರ್ ತೊಗೊಂಡು ಬಂದು 2 ಅಥವಾ 3 ಕಲರ್ಸ್ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ಬಂದು ಕುಚ್ಚನ್ನು ಕಟ್ಕೋಬೋದು. ನೋಡಿ, ಅದಾದಮೇಲೆ ಈಗ ನಮಗೆ ಜರಿ ಥ್ರೆಡ್ಡೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜರಿ ಥ್ರೆಡ್ಗಳಲ್ಲಿ ಇಷ್ಟೊಂದೆಲ್ಲ ಕಲರ್ಸ್ ಇದೆ ನೋಡಿ. ಕಾಪರ್ ಇದೆ, ಸಿಲ್ವರ್ ಇದೆ, ಆ್ಯಂಡ್ ಡಾರ್ಕ್ ಒಂದು ಸ್ವಲ್ಪ ಕಾಪರ್ ಇರುತ್ತೆ, ಮತ್ತು ಗೋಲ್ಡು, ಇದರಲ್ಲಿ ಒಂದು ಸ್ವಲ್ಪ ಡಲ್ ಗೋಲ್ಡ್ ಸಹ ಇರುತ್ತೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಅಂದರೆ ಜರಿ ದಾರದಲ್ಲಿ ನಮಗೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಒಳಗಡೆ ನೋಡಿ, ಈ ರೀತಿಯಾಗಿ ನಾನು ಇಲ್ಲೂ ಸಹ ನೋಡಿ ದಾರನ ಸೇಫ್ ಮಾಡೋದಕ್ಕೋಸ್ಕರ ಇದನ್ನು ಹಚ್ಕೊಂಡಿದ್ದೀನಿ. ಒಳಗಡೆ ನೋಡಿ ಈ ರೀತಿಯಾಗಿ ಕಾಟನ್ ಥ್ರೆಡ್ ಇರಬೇಕು. ಒಂಚೂರು ನೋಡಿ, ನೀವು ಹಂಗೆ ಶಾಪ್ಗೆ ಹೋದಾಗ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಒಳಗಡೆ ತೆಗೆದ್ರೆ ಈ ಥರ ಈ ರೀತಿಯಾಗಿ ಇರಬೇಕು ಕಾಟನ್ ಥ್ರೆಡ್. ಆ ರೀತಿ ಇದ್ದರೆ ಮಾತ್ರ ಕುಚ್ಚು ಕಟ್ಟಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ದಿನದವರೆಗೂ ಕುಚ್ಚು ಹಾಳಾಗೋದಿಲ್ಲ. ಅದೇ ಏನಾದರೂ ನಾವು ಈ ರೀತಿಯಾಗಿ ವಯರ್ ಇರೋವಂಥದ್ದನ್ನು ನೋಡಿ, ಇಲ್ಲಿ ಒಳಗಡೆ ಈ ರೀತಿ ಓಪನ್ ಮಾಡಿದರೆ ಇಲ್ಲಿ ವಯರ್ ಇದೆ. ಈ ರೀತಿ ವಯರ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಕುಚ್ಚು ಬೇಗನೆ ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರೀತಿಯಾದಂತಹ ವಯರ್ ಇರೋದನ್ನು ನೀವು ಯೂಸ್ ಮಾಡಬೇಡಿ. ನಾನು ಜಾಸ್ತಿ ಯೂಸ್ ಮಾಡೋದು ಈ ರೀತಿಯಾದಂತಹ ಜರಿ ದಾರನೇ ಯೂಸ್ ಮಾಡೋದು ಸಾಮಾನ್ಯವಾಗಿ. ಇದರಲ್ಲಿ ಇವಾಗ ತುಂಬ ರೀತಿಯಾದಂತಹ ಕಲರ್ಸು ಸಹ ಬರ್ತಾ ಇದೆ, ಆದರೆ ಜಾಸ್ತಿ ನಾವು ಯೂಸ್ ಮಾಡೋದು ಕಾಪರ್ ಮತ್ತು ಗೋಲ್ಡ್, ಡಲ್ ಗೋಲ್ಡು, ಸಿಲ್ವರು. ಯಾವ ರೀತಿಯಾದಂತಹ ಸ್ಯಾರಿ ಕಾಂಬಿನೇಷನ್ ಬರುತ್ತೋ ಆ ರೀತಿಯಾದಂತಹ ಜರಿ ದಾರಗಳನ್ನ ಮಾತ್ರ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಹೊಸದಾಗಿ ಕಲಿಯೋರು ಜಸ್ಟ್ ನಾವು ಈ ರೀತಿಯಾಗಿ 40 ರೂಪೀಸ್ ಅಥವಾ 35 ರೂಪೀಸ್ಗೆಲ್ಲ ಸಿಗುತ್ತೆ, ಇದನ್ನು ತಂದ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಆಲ್ರೆಡಿ ನೀವು ಕಲ್ತ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಈ ರೀತಿಯಾಗಿ ನೋಡಿ, ಹೋಲ್ಸೇಲ್ ಶಾಪ್ಗೆ ಹೋಗ್ಬಿಟ್ಟು ನಾವು ಈ ರೀತಿಯ ಒಂದು ಸ್ವಲ್ಪ ಬಂಡಲ್ ರೀತಿಯಲ್ಲಿ ತೊಗೊಂಡ್ರೆ ಒಂದು 6 ಆ ರೀತಿಯಾಗಿ ತೊಗೊಂಡ್ರೆ ನಮಗೆ ತುಂಬಾ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. ಇದು 40 ರೂಪೀಸ್ ಇರೋದು, 45 ರೂಪೀಸ್ ಇರೋದು ನಮಗೆ ಇಲ್ಲಿ ಒಂದು 15, 30 ರೂಪೀಸ್ಗೆಲ್ಲ 20 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಇದ್ರದ್ದು ಇನ್ನೇನು ಯೂಸ್ ಇಲ್ಲ, ಜಸ್ಟ್ ಅದು ದಾರ ಸೇಫ್ ಮಾಡಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಇದಾದಮೇಲೆ ಈಗ ನೋಡಿ, ಕಟರ್ಸ್ನ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ
ಕುಚ್ಚು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತಂದರೆ ಕಟರ್ಸ್ ತುಂಬಾ ಇಂಪಾರ್ಟೆಂಟು. ಅದು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡಲಿಕ್ಕೆ ಟ್ರಿಮ್ಮರೇ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಇದು ಕಟರ್ನ ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಓನ್ಲಿ ನಮಗೆ ಇವಾಗ 40 ರುಪೀಸ್ಗೆಲ್ಲ ಸಿಗುತ್ತೆ. ಇದು ನೋಡಿ, ಇದು ಓನ್ಲಿ 20 ರುಪೀಸ್ಗೆಲ್ಲ ಸಿಕ್ಕಿತ್ತು. ಇದು ನಾನೀಗ ಒಂದು 5 to 6 ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಏನೂ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ತುಂಬಾ ಚೆನ್ನಾಗಿದೆ. ಬೆಟರಾಗಿ ಸೀಸರ್ಗಿಂತ ನಮಗೆ ತುಂಬಾ ಕುಚ್ಚು ಕಟ್ಟಲಿಕ್ಕೆ ಈ ಕಟ್ಟರೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅದೇ ನೋಡಿ, ಅಷ್ಟೊಂದು ನೀಟ್ ಫಿನಿಶಿಂಗ್ ಅಂತ ಬರೋದಿಲ್ಲ. ಕುಚ್ಚು ಕಟ್ಟಲಿಕ್ಕೆ ನೀಟಾಗಿ ಟ್ರಿಮ್ ಮಾಡಲಿಕ್ಕೆ ಅಂತ ಯೂಸ್ ಆಗೋದು ಕಟ್ಟರೆ ಅಂತ ಹೇಳ್ತೀನಿ. ಹಾಗಾಗಿ ಜಾಸ್ತಿ ನಾನು ಕಟರ್ನೇ ಯೂಸ್ ಮಾಡ್ತೀನಿ. ನೀವು ಸಹ ಜಸ್ಟ್ ಒಂದು 40 ರುಪೀಸ್ಗೆಲ್ಲ ಒಂದು ಒಳ್ಳೆ ಕಟರ್ನ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಕ್ರೋಶ ಮತ್ತು ನೀಡಲ್ಸ್ನೆಲ್ಲ ಈ ರೀತಿಯಾಗಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ತುಂಬಾ ಸೇಫ್ಟಿ ಆಗಿರುತ್ತೆ ಮತ್ತು ಈಸಿಯಾಗಿ ತೊಗೋಬೋದು. ಯಾವಾಗ ಬೇಕಾವಾಗ ಮಕ್ಳಿಗೆ ಕೈಗೆ ಸಿಗದೆ ಇರಬಾರ್ದು ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಸೇಫಾಗಿರ್ತೀನಿ. ಮಕ್ಕಳು ಸಿಕ್ಬಿಟ್ರೆ ಅವರು ಆಟ ಆಡಲಿಕ್ಕೆಲ್ಲ ತೊಗೊಂಡು ಹಾಳು ಮಾಡಿಬಿಡ್ತಾರೆ. ತುಂಬಾ ಚಿಕ್ಕದಾಗಿರೋದ್ರಿಂದ ಎಲ್ಲಿ ಬೇಕಲ್ಲಿ ಹಾಕ್ತಾ ಇರ್ತಾರೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಕುಚ್ಚು ಕಟ್ಟಲಿಕ್ಕೆ ಕ್ರೋಶ ಡಿಸೈನ್ ಮಾಡಲಿಕ್ಕೆ ನಮಗೆ 11 ಅಥವಾ 10 ಯಾವುದಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಇದು ಒಂದು 6 ಎಳೆ ದಾರವನ್ನು ಈ ರೀತಿಯಾಗಿ ಚಿಕ್ಕ ಇದರಲ್ಲಿ ಇಟ್ಕೊಂಡು ಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ಈಗಷ್ಟೇ ಕಲಿತಾ ಇದ್ದೀರಾ ಅನ್ನೋದಾದರೆ ಅವರಿಗೆ ನಾನು ಸಜೆಸ್ಟ್ ಮಾಡೋದು ಅಂತಂದರೆ 7ನ ತಗೊಳ್ಳಿ. ಅವರು ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಈಸಿಯಾಗಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇದರಲ್ಲಿ ಬೀಡೆಲ್ಲ ಹೋಗೋದಿಲ್ಲ, ಪರವಾಗಿಲ್ಲ. ಆದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ 7ನ ನಾನು ಸಜೆಸ್ಟ್ ಮಾಡ್ತೀನಿ. ಈ 7 ನಂಬರ್ ಕ್ರೋಶದಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಬಿಗ್ ಐ ನೀಡಲ್ ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಈ ರೀತಿ ಬಿಗ್ ಐ ನೀಡಲ್ನ ತೊಗೊತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ ಕುಚ್ಚು ಕಟ್ಟಲಿಕ್ಕೆ. ಇದರಲ್ಲಿ ಸುಮಾರು ಒಂದು 120-140 ಎಳೆಗಳ ದಾರನೂ ಸಹ ಇಡಿಸುತ್ತೆ. ಹಾಗಾಗಿ ಈ ರೀತಿಯಾದಂಥ ಬಿಗ್ ಐ ನೀಡಲ್ನು ಬೇಕಾಗುತ್ತೆ ಕುಚ್ಚು ಕಟ್ಟಲಿಕ್ಕೆ. ಯಾವುದೇ ರೀತಿ ಕ್ರೋಶ ಕುಚ್ಚಾದರೂ ಸರಿ, ಬೇಬಿ ಕುಚ್ಚಾದರೂ ಸರಿನೇ, ಈ ರೀತಿಯಾಗಿ ಬಿಗ್ ಐ ನೀಡಲು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ನಾರ್ಮಲಾಗಿ ರೆಗ್ಯುಲರ್ ನೀಡಲ್ಲು, ಎಮ್ಮಿಂಗ್ ನೀಡಲ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಆ ನೀಡಲ್ ಒಂದು ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮೇಲ್ಗಡೆ ಜರಿ ಥ್ರೆಡ್ ಕಟ್ಟಲಿಕ್ಕೂ ಬೇಕಾಗುತ್ತೆ. ಜರಿ ಥ್ರೆಡ್ ನೀವು ನೀಡಲ್ಗೆ ಹಾಕಲ್ಲ ಅಂದರೆ ಹಾಗೇನೋ ಸುತ್ಕೋಬೋದು. ಕೆಲವೊಬ್ಬರು ಈ ರೀತಿ ಸ್ಮಾಲ್ ನೀಡಲ್ಗೆ ಜರಿ ಥ್ರೆಡನ್ನು ಸುತ್ತಕೊಂಡು ಸಹ ನಾವು ಕುಚ್ಚು ಕಟ್ಟಲಿಕ್ಕೆ ಯೂಸ್ ಮಾಡ್ತೀವಿ. ಇದಲ್ಲದೆ ಮತ್ತು ಬೇರೆ ರೀತಿ ನಾರ್ಮಲ್ ಬೇಬಿ ಕುಚ್ಚು ಕಟ್ಟಲಿಕ್ಕೂ ಸಹ ನಾರ್ಮಲ್ ಥ್ರೆಡ್ಡು ನೀಡಲು ಬೇಕಾಗುತ್ತೆ. ಮೈಸೂರಲ್ಲಿ ಈ ರೀತಿಯಾಗಿ 2 ರೀತಿಯಾದಂತಹ ಗಮ್ ಸಿಗುತ್ತೆ, ಫ್ಯಾಬ್ರಿಕ್ ಗಮ್ಮು. ಯಾವುದಾದ್ರೂ ಸರಿನೇ ಯೂಸ್ ಆಗುತ್ತೆ. ಈ ರೀತಿ ಕುಚ್ಚು ಕಟ್ಟಲಿಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾದ ಫ್ಯಾಬ್ರಿಕ್ ಗಮ್ ತುಂಬಾ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ತೊಗೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ನೋಡಿ, ಹೆಂಗಿದ್ರು ಈ ರೀತಿ ಟೇಪ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಇಲ್ಲ ಅಂದರೆ ಮೇಜರಿಂಗ್ ಟೇಪ್ ಬೇಕಾಗುತ್ತೆ. ಏನಕ್ಕೆ ಅಂದರೆ ಕುಚ್ಚು ಕಟ್ಟೋ ಟೈಮಲ್ಲಿ ಬೇಬಿ ಕುಚ್ಚು ಅಥವಾ ಇನ್ಯಾವುದಾದ್ರೂ ಕುಚ್ಚು ಕಟ್ಟಲಿಕ್ಕೆ ಕ್ರೋಶ ಕುಚ್ಚು ಅಲ್ಲದೇ ಬೇರೆ ಕುಚ್ಚು ಕಟ್ಟಬೇಕು ಅಂದರೆ ನಮಗೆ ಒಂದು ಸ್ವಲ್ಪ ಅಳತೆ ಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಮೇಜರ್ಮೆಂಟ್ ಟೇಪು ಬೇಕಾಗುತ್ತೆ. ಸೊ ಹಾಗಾಗಿ ಇದೂ ಸಹ ಒಂದು ತೊಗೊಳೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಕುಚ್ಚು ಕಟ್ಟಲಿಕ್ಕೆ ಬೀಡ್ಸು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಕಲರ್ ಶೇಡ್ ಆಗದೇ ಇರೋ ರೀತಿಯಲ್ಲಿ ನೋಡಿಬಿಟ್ಟು ಕೇಳಿಬಿಟ್ಟು ಆ ರೀತಿಯಾದಂತಹ ಬೀಡ್ಸ್ನ ತರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಪರ್ ಕಲರ್ಗಳಲ್ಲೂ ಇವಾಗ ಸ್ಯಾರೀಸ್ ಬರೋದ್ರಿಂದ ಆ ರೀತಿಯಾದಂತಹ ಬೀಡ್ಸು ಸಹ ಸುಮಾರು ಡಿಸೈನ್ಸು ಸಿಗುತ್ತೆ. ನೋಡಿ, ಈ ರೀತಿಯಾದ ರೌಂಡ್ ಬೀಡ್ಸು ಸಿಗುತ್ತೆ, ಅಥವಾ ಉದ್ದ ಬೀಡ್ಸ್ ಬೇಕು ಅಂದರೆ ಡ್ರಮ್ ಬೀಡ್ಸ್ ಬೇಕು ಅಂದರೂ ಸಹ ಸಿಗುತ್ತೆ. ರಿಂಗ್ ಬೀಡ್ಸು ಸಿಗುತ್ತೆ. ರೀತಿ ಯಾವ ರೀತಿ ಬೇಕಾದರೂ ಸಹ ತುಂಬ ರೀತಿಯಾದಂತಹ ಹೊಸದಾದಂತಹ ಡಿಸೈನ್ಸು ಸಿಗುತ್ತೆ. ಈ ರೀತಿ ನಾವು ಎಲ್ಲ ಬೀಡ್ಸ್ನ ಅರೇಂಜ್ ಮಾಡಿ ಇಟ್ಕೊಳೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ಇವಾಗ ಕುಚ್ಚು ಹಾಕಿಸ್ಕೊಳಕ್ಕೆ ಬರೋರು ಯಾವ ರೀತಿಯಾದಂತಹ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಯಾವ ರೀತಿಯಾದಂಥ ಬೀಡ್ಸ್ ಇದೆ, ಆ ಡಿಸೈನ್ನ ಅವರು ಕಂಪೇರ್ ಮಾಡಲಿಕ್ಕೆ, ಕೇಳಲಿಕ್ಕೆ ಅಥವಾ ತೋರಿಸ್ಲಿಕ್ಕೆ ಸಹ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಬೀಡ್ಸ್ನ ನಾವು ಅರೇಂಜ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಲೀಫ್ ಬೀಡ್ಸು ಸಹ ಸಿಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿರೋಂಥ ಬೀಡ್ಸು ಇರುತ್ತೆ. ಚಿಕ್ಕದಾಗಿರೋಂಥದ್ದು, ದೊಡ್ಡದಾಗಿರೋಂಥದ್ದು, ರೌಂಡ್ ಬೀಡ್ಸು. ನೋಡಿ, ಬ್ರೈಡಲ್ ಡಿಸೈನ್ಸ್ಗೆಲ್ಲ ಯೂಸ್ ಮಾಡುವಂತಹ ಬೀಡ್ಸು, ಮತ್ತು ಈ ಸ್ಕ್ವಯರ್ ಬೀಡ್ಸು, ರಿಂಗ್ ಬೀಡ್ಸು, ಉದ್ದ ಆಗಿರುವಂಥದ್ದು ರೌಂಡ್ ಬೀಡ್ಸು, ಮತ್ತು ನೋಡಿ ಬೀಡ್ಸು. ಈ ರೀತಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ಸಹ ನಾನು ಡಿಸೈನ್ನ ಹಾಕಿದ್ದೀನಿ ಆಲ್ರೆಡಿ. ನೀವು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಬೋದು. ತುಂಬ ರೀತಿಯಾದಂತಹ ಬೀಡ್ಸ್ಗಳು ಸಿಗುತ್ತೆ ಈಗ. ನೋಡಿ, ಚಿಕ್ಕದಾಗಿರೋಂಥದ್ದು ಎಷ್ಟು ಕ್ಯೂಟ್ ಆಗಿರೋಂತಹ ಬೀಡ್ಸು ಸಹ ಇದೆ.
ಇದಂತೂ ನಾವು ರೆಗ್ಯುಲರಾಗಿ ಎಲ್ಲ ನಾರ್ಮಲಾಗಿ ಎಲ್ಲ ಕುಚ್ಚಿಗೂ ಸಹ ಕ್ರೋಶ ಡಿಸೈನ್ಸ್ಗಾಗಲಿ ಎಲ್ಲ ಡಿಸೈನ್ಸ್ಗೂ ಸಹ ನಾವು ಯೂಸ್ ಮಾಡ್ತೀವಿ ಈ ಸ್ಮಾಲ್ ಬೀಡ್ಸು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಇದು ಮೆಟಲಲ್ಲೂ ಸಿಗುತ್ತೆ ಮತ್ತು ಪ್ಲಾಸ್ಟಿಕಲ್ಲೂ ಸಿಗುತ್ತೆ. ಕಲರ್ ಯಾವುದು ಶೇಡ್ ಆಗಲ್ಲ ಅನ್ನೋದು ಇರುತ್ತೋ ಅಂಥ ಬೀಡ್ಸ್ನ ನಾವು ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪರ್ಲು ಸಹ ಇರುತ್ತೆ ನೋಡಿ, ಈ ರೀತಿ ಸ್ಮಾಲ್ ಪರ್ಲ್ ಕುಚ್ಚು ಥರದಲ್ಲಿ ಸಿಗುತ್ತೆ. ಈ ರೀತಿಯೂ ಸಹ ನಾವು ಕೆಲವೊಂದು ಟೈಮು ಯೂಸ್ ಮಾಡಬೇಕಾಗುತ್ತೆ. ಇದೆಲ್ಲ ನಮಗೆ ಒಂದು 20ಇಂದ 30 ರೂಪೀಸ್ವರೆಗೂ ಆಗುತ್ತೆ ಒಂದೊಂದು ಕುಚ್ಚಿಗೂ. ನೋಡಿಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ನಾವು ತೊಗೊಳ್ಬೋದು. ಆಮೇಲೆ ಏನಪ್ಪ ಅಂತಂದರೆ ಬಿಸ್ನೆಸ್ ಮಾಡೋ ಅವ್ರಿಗಾದರೆ ಇಷ್ಟೊಂದೆಲ್ಲ ಬೇಕಾಗುತ್ತೆ. ಇಷ್ಟೊಂದೆಲ್ಲ ನಾವು ತೊಗೊಂಡು ಇಟ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ. ಆದರೆ ಹೊಸದಾಗಿ ಕಲಿಯೋರು ಇಷ್ಟೊಂದೆಲ್ಲ ತರೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ನೋಡಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು 10 ಗ್ರಾಮ್ ಅಥವಾ ಒಂದು ಸಾರಿಗೆ ನಮಗೆ ಒಂದು 10ಇಂದ 20 ಗ್ರಾಮ್ವರೆಗೂ ಸಾಕಾಗುತ್ತೆ. ಒಂದು ನೋಡಿ ಇದೆ ನೋಡಿ, ಇದು ನಿಮಗೆ ಒಂದು 10 ಗ್ರಾಮ್ 20 ಗ್ರಾಮ್ ಇದೆ. ಇದು ನಿಮಗೆ ಒಂದು 40 ರೂಪೀಸ್ ಒಳಗಡೆ ಬರುತ್ತೆ. ಅದೇ ಹೋಲ್ಸೇಲ್ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದರೆ ನಿಮಗೆ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗಾಗಿ ನಿಮ್ಗೆ ಏನು ಬೇಕು ಅನ್ನೋದನ್ನು ಫಸ್ಟು ನೀವು ಡಿಸೈಡ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಶಾಪ್ಗೆ ಹೋಗಿ ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ನೋಡಿ ಡಲ್ ಗೋಲ್ಡು ಸಹ ಇರುತ್ತೆ ಬೀಡ್ಸು. ಈ ರೀತಿ ಡಲ್ ಗೋಲ್ಡು ಸಹ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ. ಈ ಬೀಡ್ಸನ್ನು ಸಹ ನಾವು ಯೂಸ್ ಮಾಡ್ಬೋದು. ಈ ರೀತಿ ಉದ್ದುದ್ದಾಗಿರುವಂತಹ ಬೀಡ್ಸು ಮತ್ತು ಫ್ಲವರ್ ಬೀಡ್ಸು ತುಂಬಾ ಇರುತ್ತೆ. ಈ ರೀತಿ ಕ್ಯಾಪು ಸಹ ಕೆಲವೊಂದು ಕುಚ್ಚುಗಳಿಗೆ ಯೂಸ್ ಆಗುತ್ತೆ ನೋಡಿ. ಮತ್ತು ಈ ರೀತಿ ಕುಂದನ್ಸು ಎಲ್ಲ ರೀತಿಯಾದಂತಹ ಬೀಡ್ಸನ್ನು ಸಹ ನಾವು ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ನೋಡಿ ಇದು ಕ್ರಿಸ್ಟಲ್ಸ್ ನೋಡಿ, ಈ ರೀತಿಯಾಗಿ ಕುಚ್ಚು ಕಟ್ಟಲಿಕ್ಕೆ ತುಂಬ ಇಷ್ಟಪಟ್ಟು ಹಾಕಿಸ್ಕೊತಾರೆ ಕೆಲವೊಬ್ಬರು. ಕ್ರಿಸ್ಟಲ್ಸೇ ಬೇಕು ನಮಗೆ, ಈ ಕಲರ್ ಬೇಕು ಅನ್ನೋದು. ಹಾಗಾಗಿ ಮೇನ್ ನಮಗೆ ಒಂದಿಷ್ಟು ಕಲರ್ಸನ್ನು ಡಬಲ್ ಶೇಡ್ ಕಲರ್ ಇರೋವಂಥದ್ದನ್ನು ತೊಗೊಂಡ್ರೆ ಯಾವುದಕ್ಕಾದರೂ ಸಹ ನಾವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಬಾಲ್ ಚೈನ್ ಸಹ ಬೇಕಾಗುತ್ತೆ. ಕ್ರೋಶ ಡಿಸೈನ್ ಆದಮೇಲೆ ಬಾಲ್ ಚೈನ್ಸ್ನ ಬೇಕಿದ್ದರೂ ನಾವು ಈ ರೀತಿಯಾಗಿ ನೀಟಾಗಿ ಗಮ್ಮಚ್ಚಿಬಿಟ್ಟು ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಬಾಲ್ ಚೈನ್ ಇಟ್ಕೊಳೋದು ಸಹ ಮುಖ್ಯ ಆಗಿರುತ್ತೆ. ಅದಲ್ಲದೆ ಈ ರೀತಿ ನೋಡಿ ಸ್ಟೋನ್ ಚೈನ್ ಸಹ ತುಂಬಾ ಬೇಕಾಗುತ್ತೆ. ಕೆಲವೊಬ್ಬರು ಬ್ರೈಡಲ್ ಡಿಸೈನ್ಸ್ ಹಾಕಿಸ್ಕೊಳೋರು ಡಿಸೈನ್ಸ್ ಆದಮೇಲೆ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಬೇಕು ಅಂಥ ಟೈಮಲ್ಲಿ ನಾವು ಈ ರೀತಿ ಸ್ಟೋನ್ ಚೈನ್ ಬೀಡ್ಸನ್ನು ನಾವು ಹಾಕ್ಕೋಬೋದು. ಫೈನಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬೇಸಿಕ್ಕಾಗಿ ಇವಾಗಷ್ಟೇ ಕಲಿತಾ ಇದ್ದೀವಿ ಅನ್ನೋರು ಲೇಸ್ಗೆ ಅಥವಾ ಈ ರೀತಿ ನೋಡಿ ಲೇಸ್ಗೆ ಅಥವಾ ಯಾವುದಾದ್ರೂ ಫಾಲ್ಸ್ ಯಾವುದಾದ್ರೂ ಬಟ್ಟೆ ಅಥವಾ ಬ್ಲೌಸ್ ಪೀಸ್ಗೆ ಸ್ವಲ್ಪ ಜಿಗ್ಜಾಗ್ನ ಮಾಡಿಸ್ಕೊಂಡು ಅದಕ್ಕೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇಲ್ಲ ಆಲ್ರೆಡಿ ನಾವು ಕಲ್ತಿದ್ದೀವಿ, ಆಲ್ರೆಡಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಸ್ಯಾರಿಗಳನ್ನ ಬರ್ತಾ ಇದ್ದಾವೆ ಅಂತ ಅಂಥವರಾದರೆ ನೀವು ಈ ರೀತಿಯಾಗಿ ಎಲ್ಲ ಬೀಡ್ಸ್ ಆಗಲಿ ದಾರಗಳಾಗಲಿ ಗಮ್ಮಾಗಲಿ ಎಲ್ಲದನ್ನು ಸಹ ಸ್ವಲ್ಪ ಜಾಸ್ತಿ ತಂದಿಟ್ಕೊಂಡ್ರೆ ಟೈಮು ಸೇವ್ ಆಗುತ್ತೆ ಮತ್ತು ಅದು ದುಡ್ಡು ಸೇವ್ ಆಗುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಎಲ್ಲ ಬೀಡ್ಸ್ನ ಮತ್ತು ದಾರಗಳನ್ನ ಈ ರೀತಿಯಾಗಿ ತಂದಿಟ್ಕೊಳೋದು ತುಂಬಾ ಮುಖ್ಯ ಅಂತ ಹೇಳ್ತೀನಿ. ನೋಡಿ ಲೇಸ್ ಬಗ್ಗೆ ನಾನು ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ವೀಡಿಯೋಗಳು ಹಾಕೋದು ಲೇಸ್ಗೆ ಹಾಕಿಬಿಟ್ಟು ನಾನು ಡಿಸೈನ್ಸ್ನ ಕುಚ್ಚುಗಳನ್ನು ಹಾಕಿಬಿಟ್ಟು ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾರೋ 1-2-3 ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಮೇಡಮ್ ಇದು ಲೇಸ್ ಎಲ್ಲಿ ತೊಗೊಂಡಿರಿ ಏನು ಅಂತ. ಈ ಲೇಸ್ನ ಆಗಲಿ ಪ್ರತಿಯೊಂದು ಐಟಮ್ಸ್ ಆಗಲಿ ನಾನು ಕುಚ್ಚು ಕಟ್ಟಲಿಕ್ಕೆ ಯಾವಾಗ್ಲೂ ಮನ್ನಾರ್ಸ್ ಮಾರ್ಕೆಟ್ಗೆ ಹೋಗಿಬಿಟ್ಟು ತೊಗೊಳೋದು ಮೈಸೂರಲ್ಲಿ. ಅಲ್ಲಿ ಸುಮಾರು ಶಾಪ್ಗಳಿದ್ದಾವೆ, ಅಲ್ಲಿ ಹೋದರೆ ನಿಮಗೆ ಎಲ್ಲಾದರೂ ಸಹ ನಿಮಗೆ ಸಿಗುತ್ತೆ. ದಾರಗಳಾಗಲಿ ಎಲ್ಲ ಆಗಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಡಿಮೆ ರೇಟಿಗೂ ಸಹ ಸಿಗುತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ಹೋಗಿ ತೊಗೊತೀನಿ. ಒಂದಿಷ್ಟು ಸಾರಿ ಹೋದಾಗ ಪ್ರತಿ ಸಾರಿನೂ ಒಂದು ಸ್ವಲ್ಪ ಜಾಸ್ತಿ ತೊಗೊಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಲೇಸ್ಗೆಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಇದನ್ನು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇನ್ನೇನಾದರೂ ಕುಚ್ಚು ಮೆಟೀರಿಯಲ್ಸ್ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬರೆಯೋ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.